ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನ್ ರಮ್ಯಾ. ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು ನಮ್ಮ ಮೈಸೂರಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಲ್ಸೇಲ್ ಬೆಲೆಯಲ್ಲಿ ವರಮಹಾಲಕ್ಷ್ಮಿಗೆ ಅಲಂಕಾರಿಕ ವಸ್ತುಗಳು, ವರಮಹಾಲಕ್ಷ್ಮಿಗೆ ಬೇಕಾದ ವಸ್ತುಗಳು ಎಲ್ಲಿ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಾವು ಹೋಗ್ತಾ ಇರೋದು ಅಮರ್ನಾಥ್ ಪೂಜಾ ಸ್ಟೋರ್ಗೆ. ಚಿಕ್ಕ ಗಡಿಯಾರದ ಆಪೋಸಿಟ್ ನಿಮ್ಗೆ ಬೃಂದಾವನ ಸ್ವೀಟ್ಸ್ ಕಾಣಿಸುತ್ತೆ. ಅದ್ರ ಪಕ್ಕನೆ ನಿಮ್ಗೆ ಇದೊಂದು ಪ್ಯಾಸೇಜ್ ಕಾಣುತ್ತೆ ಗಲ್ಲಿ. ಅದ್ರೊಳಗಡೆ ಬಂದ್ರೆ ಇದೆ ನೋಡಿ ಅಮರ್ನಾಥ್ ಪೂಜಾ ಸ್ಟೋರು. ಹಾಗೆ ಫ್ರಂಟ್ ಅಲ್ಲಿ ನಿಮ್ಗೆ ಶಾಪ್ ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಶಾಪ್ ಗೆ ಬಂದು ನೀವು ಇಲ್ಲಿ ಗೋಡೌನ್ ಹತ್ರ ಆದ್ರೂ ಬರ್ಬೋದು, ಡೈರೆಕ್ಟ್ ಆಗಿ ಗೋಡೌನ್ ಹತ್ರ ಆದ್ರೂ ಬರ್ಬೋದು. ಇದೇ ನೋಡ್ತಾ ಇದ್ದೀರಾ ಅಮರ್ನಾಥ್ ಪೂಜಾ ಸ್ಟೋರ್ ಅಂತ ಹೇಳಿ. ನಾನು ಲಾಸ್ಟ್ ಇಯರ್ ಎಲ್ಲ ವಿಡಿಯೋ ಹಾಕಿದಾಗ ಜನ ತುಂಬಾನೇ ಕನ್ಫ್ಯೂಷನ್ ಮಾಡ್ಕೊಂಡಿದ್ರು, ಹಾಗಾಗಿ ಈ ಸಲ ರೂಟ್ ಅನ್ನ ತೋರಿಸಿದೀನಿ. ಈ ಸಲಿಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಕಲೆಕ್ಷನ್ಸ್ ಗಳು ಬಂದಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಸತಿ ತುಂಬಾನೇ ಕಲೆಕ್ಷನ್ಸ್ ಬಂದಿದೆ. ಹಾಗೆ ನೋಡ್ತಾ ಇದ್ದೀರಾ ವರಮಹಾಲಕ್ಷ್ಮಿಯನ್ನ ಅಲಂಕಾರ ಮಾಡಿ ಇಟ್ಟಿದ್ದಾರೆ. ನನಗಂತೂ ನೋಡಕ್ಕೆ ತುಂಬಾನೇ ಖುಷಿ ಆಯ್ತು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಈ ತರ ಆರ್ಡರ್ ಕೊಟ್ಟರು ಮಾಡ್ಕೊಡ್ತೀನಿ. ಇದು ದೀಪ ಕಟ್ಟೋದಕ್ಕೆ ಲಕ್ಷ್ಮೀನಾರಾಯಣ ಅಂತ ಇದು ಮಾಡ್ತಾರೆ. ಅದಕ್ಕೆ ಸೆಪರೇಟ್ ಈಗ ಹೊಸದು ಲಾಂಚ್ ಆಗಿದೆ ಅಂತಲ್ಲ. ಇದು ಬಾಡಿ ಅದು ಈಗ ಹೊಸ ತರ. ಮುಂದೆ ಪ್ಲಾಸ್ಟಿಕ್ ಎಲ್ಲ ಬರ್ತಿತ್ತು, ಈಗ ಅದ್ರ ಬದಲು ಈಗ ತೆಗೆದ್ಬಿಟ್ಟು ಇದು ಮಾಡ್ಬಿಟ್ಟಿದ್ದಾರೆ. ಫುಲ್ ಮೆಟಲ್ ಇದು. ನಿಮ್ಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ನಿಮ್ಗೆ ಪಾರ್ಸಲ್ ಬೇಕಾದ್ರೆ ತೊಗೊಂಡೋಗ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಏನೆಲ್ಲ ಮನೆ ಇರುತ್ತೆ, ಜಸ್ಟ್ ಹೌದು ಕಳ್ಸ ಬೇಕಾದ್ರೆ ಕಳ್ಸ ಕೂರ್ಸ್ಕೊಂಡ್ಬರ್ಬೇಕು. ಸೈಡ್ ಬೇಕಾದ್ರೆ ಇದು ದೀಪ ಕಟ್ಟೋದಕ್ಕೆ ಫ್ಲವರ್ಸ್ ಎಲ್ಲ ಮುಂದೆ ಕೇಳ್ತಾರಲ್ಲ, ಈಗ ಅದಕ್ಕೋಸ್ಕರ ಈಗ ಆ ಥರ ಡೆಕೋರೇಷನ್ ಮಾಡ್ತಾರೆ. ವರಮಹಾಲಕ್ಷ್ಮಿ ಅಂತ ಏನ್ ಮಾಡ್ತಾರೆ, ಇದು ಸೈಡ್ ಬಂದ್ರೆ ರೈಟ್ ಅಲ್ಲಿ ಬರುತ್ತಲ್ಲ, ಈ ರೈಟ್ ಅಲ್ಲಿ ಬಂದ್ರೆ ಮೀನಾಕ್ಷಿ ಬರುತ್ತೆ, ಲೆಫ್ಟ್ ಅಲ್ಲಿ ಬಂದ್ರೆ ಆಂಡಾಳ್ ದೇವರು ಬರುತ್ತೆ. ಅದಕ್ಕೋಸ್ಕರ ಇದೆಲ್ಲ ಹ್ಯಾಂಡ್ ಮೇಡ್. ಇದು ಬೇಕಂದ್ರೆ ಆರ್ಡರ್ ಕೊಟ್ರೆ ಮಾತ್ರ ಈ ತರ ಮಾಡ್ಕೊಡ್ತೀವಿ. ಯಾವ ಕಲರ್ ಬೇಕಾದ್ರೆ ನಮ್ಮ ಹತ್ರ ಇರುತ್ತೆ, 4-5 ಕಲರ್ ಬರುತ್ತೆ. ಆ 4-5 ಕಲರ್ ನೀವು ಯಾವ್ದು ಚೂಸ್ ಮಾಡ್ತೀರಿ ಅದರಲ್ಲೇ ಮಾಡ್ಕೊಡ್ತೀನಿ ಬೇಕಾದ್ರೆ. ಓಕೆ ಸರ್. ಇದು ಸ್ಪೇರ್ಸ್ ಎಲ್ಲ ಸಿಗುತ್ತೆ. ಹೌದು, ಸ್ಪೇರು ಬೇಕಾದ್ರೆ ಸ್ಪೇರ್, ಅದು ಆಂಡಾಳ್ ಗೊಂಡೆ ಎಲ್ಲ ಸ್ಪೇರ್ ಸಿಗುತ್ತೆ. ಇದು ಸಿಲ್ವರ್ದು ಮುಖವಾಡ ಕೊಟ್ರೆ ಅದಕ್ಕೆ ಏನಾದರೂ ಈ ತರ ಪೇಂಟಿಂಗ್ಸ್ ಮಾಡಿಸ್ಕೊಡ್ತೀರಾ? ಓಕೆ ಸರ್. ಅಂದ್ರೆ ಪೇಂಟ್ ವಿತ್ ರೆಡಿ. ಈಗ ಅರ್ಜೆಂಟ್ ಬಂದ್ರೆ ಆಗಲ್ಲ, ಈಗ ಅರ್ಜೆಂಟ್ ಬಂದ್ರೆ ಆಗಲ್ಲ, 1 ಮಂತ್ ಇಂದ ಕೊಡ್ಬೇಕು, ಮುಂಚೆಯಿಂದ ಕೊಡ್ಬೇಕು. ಓಕೆ ಸರ್. ಇಲ್ಲ ಅಕಸ್ಮಾತ್ ಬೇಗ ಅಂದ್ರೆ ನಮ್ಮ ಹತ್ರ ಪೇಂಟ್ ಇರುತ್ತೆ, ರೆಡಿ ಇರುತ್ತೆ. ಫೇಸ್ ಬೇಕಾದ್ರೆ ಅದನ್ನು ಬೇಕಾದ್ರೆ ಮಾಡ್ಕೊಡ್ತೀನಿ. ಓಕೆ ಸರ್. ಓಕೆ. ಪ್ರೈಸ್ ಎಲ್ಲ ವೇರಿಯೇಷನ್ ಇರುತ್ತೆ, ನೀವು ಇಲ್ಲೇ ಬಂದು ಪ್ರೈಸ್ ಚೆಕ್ ಮಾಡಬೇಕು. ಮೆಟಲ್ ಫೇಸ್, ಇದು ಮೆಟಲ್ ಫೇಸ್ ಬರೀ ಪ್ಲೈನ್ ಫೇಸ್ ಬರುತ್ತೆ. ಅದಕ್ಕೆ ನಾವೆಲ್ಲ ಪೇಂಟ್ ಮಾಡಿಸಿ ಮಡಗಿದೀವಿ. ನೀವು ಅವ್ರಿಗೆ ಯಾವ್ದು ಬೇಕಾದ್ರೆ ಅದಕ್ಕೆ ತಗೊಂಡು ಹೋಗ್ಬೋದು, ಬೇಕಾದ್ರೆ ಕಲೆಕ್ಷನ್ ಇರುತ್ತೆ. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇದು ಪೇಪರ್ ಎಲ್ಲ ಇದು ಮಾಡಿರ್ತಾರಲ್ಲ, ಅದಕ್ಕೆ ಈ ತರ ಬೇಕಾದ್ರೆ ನಿಮ್ಗೆ ಅದು ಬೇಕಾದ್ರೆ ಇದು ತಗೋಬೋದು, ಅದು ಬೇಕಾದ್ರೆ ಇದು ಮಾಡ್ಬೋದು. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೆಟೀರಿಯಲ್. ಹೌದು ಹೌದು. ಹಿಂದ್ಗಡೆ ಬ್ಯಾಕ್ ಎಲ್ಲ ಹಿಂಗೆ ಬರುತ್ತೆ, ಈ ತರ ಬರುತ್ತೆ. ಅದಕ್ಕೆ ಪೇಂಟಿಂಗ್ಸ್ ಮಾಡಿಸಿದ್ರೆ. ಇದಕ್ಕೆ ನೀವು ಈ ತರ ತಗೊಂಡು ಎಕ್ಸ್ಟ್ರಾ ಡೆಕೋರೇಷನ್ ಎಲ್ಲ ಮಾಡ್ಕೋಬಹುದು. ಐಟಮ್ಸ್ ಎಲ್ಲ ಸಿಗುತ್ತೆ. ಫೇಸ್ ಇದು ಪ್ಲೇನ್ ಫೇಸ್. ಅದಕ್ಕೆ ನೆಕ್ಸ್ಟ್ ಒಂದು 2 days ಅಲ್ಲ ಇದೇ ಪೇಂಟ್, ಇದೇ ತರ ಪೇಂಟ್ ಇದಕ್ಕೆ ಬರುತ್ತೆ. ಅದು ನೀವು ಬೆಂಗಳೂರಲ್ಲೆಲ್ಲ ನೋಡಿದಾರಲ್ಲ ಆನ್ಲೈನ್, ಅದ್ರ ಬದಲು ಇಲ್ಲೇ ಸಿಗುತ್ತೆ. ಮೈಸೂರಲ್ಲೇ ಸಿಗುತ್ತೆ, ಬ್ಯಾಂಗ್ಳೂರ್ ಗಂಟ ಹೋಗೋಂಗಿಲ್ಲ. ಇದು ವೈಟ್ ಮೆಟಲ್, ಪ್ಯೂರ್ ವೈಟ್ ಮೆಟಲ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಫೇಸ್ ಇದು ಬೇಕಂದ್ರೆ ಅವೈಲೇಬಲ್ ಸಿಗುತ್ತೆ. ಈಗೆಲ್ಲ ಇದು ಗೃಹ ಪ್ರವೇಶಕ್ಕೆ ಗಣಪತಿ ಲಕ್ಷ್ಮಿ ಆ ಥರ ಎಲ್ಲ ಕೂರಿಸ್ತಾರಲ್ಲ, ಅದಕ್ಕೆ. ಇದು ದುರ್ಗಾದೇವಿ. ಎಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಐತಲ್ಲ. ಇದು ಅದೇ ತರ ಮೆಟಲ್ ಅಲ್ವಾ ಸರ್? ಇದು ಮೆಟಲ್ಗೆನೆ ಬೇರೆ ಬೇರೆ ತರ ಡೆಕೋರೇಷನ್ ಮಾಡಿರೋದು. ತುಂಬಾನೇ ಕಲೆಕ್ಷನ್ಸ್ ಇದೆ, ಬಂದು ನೋಡಿ. ಫೇಸ್ ಇದೆಯಲ್ಲ, ಈ ಫೇಸ್ ಬಂದು ಡಿಂಪಲ್ ಫೇಸ್ ಅಂತ ಬರುತ್ತೆ. ಈ ಡಿಂಪಲ್ ಫೇಸ್ ಬಂದ್ರೆ ಇದ್ರಲ್ಲಿ 2 ತರ ಇದೆ. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇದು ಫೈಬರ್. ಇದು ಓಕೆ ಸರ್. ಇದು ನಿಮ್ಗೆ ಹಿಂಗೂ ಸಿಗುತ್ತೆ, ನಿಮ್ಗೆ ಅಕಸ್ಮಾತ್ ಪ್ಲೈನ್ ಬೇಕಾ ಪ್ಲೈನ್ ಸಿಗುತ್ತೆ. ನಿಮ್ ಮನೇಲಿ ಬೇಕಾ ನೀವು ಡೆಕೋರೇಷನ್ ನೀವು ಮಾಡ್ಕೊಬಹುದು. ನಮ್ಗೆ ಹೆಂಗ್ ಬೇಕೋ ಹಂಗ್ ಡೆಕೋರೇಷನ್ ನಾವು ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಈ ತರ ಮಲಗೆ ಸಪರೇಟ್ ದಿಂಡು ಬೇಕಂದ್ರೆ ದಿಂಡು ಸಿಗುತ್ತೆ, ಇದನ್ನು ಬೇಕಾದ್ರೆ ಸಿಗುತ್ತೆ. ಈ ತರ ಅದೆಲ್ಲ ಸಪರೇಟ್ ದಿಂಡೆಲ್ಲ ಸಿಗುತ್ತೆ. ಕೆಲವೊಬ್ರು ಕಾಯಿ ಇಡಲ್ಲ ಕಳಶಕ್ಕೆ, ಆ ಥರದವರು ಈ ಥರ ಫೇಸ್ ಎಲ್ಲ ತಗೋಬಹುದು. ತುಂಬಾನೇ ಚೆನ್ನಾಗಿದೆ, ತುಂಬಾ ಗ್ರ್ಯಾಂಡ್ ಆಗಿ, ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಕಾಣಿಸ್ತಿದೆ. ಫೇಸ್ ನೋಡ್ತಾ ಇದ್ದೀರಾ, ಎಕ್ಸ್ಟ್ರಾ ನಾವೇನ್ ಬೇಕಾದ್ರೂ ಮಾಡ್ಕೋಬಹುದು. ಇದಕ್ಕೆ ಬೇಕಾದ್ರೆ ಹೇರ್ ಸ್ಟೈಲ್ ಇನ್ನೂ ಚೆನ್ನಾಗಿರೋದು ಬೇಕಾ, ಇನ್ನೂ ಚೆನ್ನಾಗಿ ಮಾಡ್ಕೊಂಡ್ಬಿಡ್ಬೇಕು. ಓಕೆ ಸರ್. ನಾವು ಸಿಂಪಲ್ ಆಗಿ ಮಾಡ್ಕೊಂಡಿರ್ತೀವಿ.
ಆಂಡಾಳ್ ಕಿರೀಟ ಅಂತ ನಿಮ್ಗೆ ಆಂಡಾಳ್ ಬೇಕಂದ್ರೆ ಆಂಡಾಳು ಸಿಗುತ್ತೆ, ಸ್ಟ್ರೈಟ್ ಬೇಕಾದ್ರೆ ಸ್ಟ್ರೈಟ್ ಸಿಗುತ್ತೆ. ನಿಮ್ಗೆ ಮನೇಲೆ ಯಾವ ಸೈಜ್ ಬೇಕು ನೋಡ್ಕೊಂಡ್ ಬೇಕಾ ಸಿಗುತ್ತೆ. ಮುಖವಾಡ ತಂದ್ರೆ ಮುಖವಾಡ ತಂದು ನೋಡ್ಕೊಂಡು ಮತ್ತೆ ಗೊತ್ತಿಲ್ಲ ಅಂದ್ರೆ ಗೊತ್ತಿದ್ರು ಹಂಗೆ ತಗೊಂಡ್ಬೋದು, ಗೊತ್ತಿಲ್ಲ ಅಂದ್ರೆ ಲೆಫ್ಟಿಗೂ ಸಿಗುತ್ತೆ, ರೈಟಿಗೂ ಸಿಗುತ್ತೆ, ಮತ್ತೆ ಸ್ಟ್ರೈಟ್ ಆಗಿರೋದು ಸಿಗುತ್ತೆ. ಹಾಗೆ ಅದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ಅಲ್ವಾ ಸರ್? ಕಲರ್ಸ್ ಇದೆಯಾ ಸರ್? ರೆಡ್ ಮಾತ್ರ ಅವೈಲೇಬಲ್, ರೆಡ್ ಅವೈಲೇಬಲ್ ಇದೆ, ಮತ್ತೆ ಬ್ಲ್ಯಾಕ್ ಕಿರೀಟ ತರ ಹಾಕ್ತಾರೆ, ನೋಡಿದೀರಾ? ಈ ತರ ಎಲ್ಲ ಓಪನ್ ಮಾಡ್ಬೋದು, ಎಕ್ಸ್ಪಾಂಡಬಲ್ ಮಾಡ್ಕೋಬಹುದು, ನಮ್ಮ ಮುಖವಾಡಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು, ಹಿಂದ್ಗಡೆ ಲಾಕ್ ಮಾಡ್ಕೊಬಹುದು, ಬೇಕಾದ್ರೆ ಏನಾಗುತ್ತೆ ಸೈಜ್ ತಕ್ಕ ಓಪನ್ ಮಾಡ್ಬೋದು. ಓಕೆ. ಹೊಸದಾಗಿ ಲೆಗ್ಸ್ ಹ್ಯಾಂಡ್ಸ್ ಬಂದಿದೆ, ಅದಲ್ಲದೆ ಕಮಲ ಇಟ್ಕೊಂಡಿರೋದು 2 ಹ್ಯಾಂಡ್ಸ್ ನೋಡ್ತಾ ಇದ್ದೀರಾ. ಹಾಗೆ ಹ್ಯಾಂಡ್ಸಿಗೆ ಇದು ಲೇಸ್ ಹಾಕಿದ್ದಾರೆ, ಬಳೆ ಥರ ತುಂಬ ಚೆನ್ನಾಗಿದೆ, ಮೆಹಂದಿ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಹಾಗೆ ಲೆಗ್ಸಿಗೆ ಕಾಲುಂಗ್ರ ಹಾಕಿರ್ಬೋದು, ಗೆಜ್ಜೆ ಹಾಕಿರ್ಬೋದು, ಕಾಲಿಗೆ ಅಲಂಕಾರ ಮಾಡಿರ್ಬೋದು, ತುಂಬಾ ಚೆನ್ನಾಗಿದೆ. ಹಾಗೆ ಅದು ಹ್ಯಾಂಡ್ಸ್ ಹೆಂಗೆ ಫಿಕ್ಸ್ ಮಾಡೋದು ಅಂತ ತೋರಿಸ್ತಾರೆ. ಒಬ್ಬೊಬ್ರು ಮನೆದಕ್ಕೆ ಅವ್ರಿಗೆ ಕಟ್ಟೋದಕ್ಕೆ ಬರಲ್ಲ, ಮಾಡೋದು ಬರಲ್ಲ, ಅದಕ್ಕೆ ಅವ್ರ ಅರ್ಜೆಂಟ್ ಇರುತ್ತೆ. ಈಗ ಏನಂತ ಈಗ ನಾವು ವೆಲ್ಕ್ರೋತ್ ಮಾಡಿಸ್ಬಿಟ್ಟು ಇದಕ್ಕೆ ಜಸ್ಟ್ ಅಂಟಿಸೋದು, ಅವಾಗ ನಮಗೆ ಟೈಮು ಇರಲ್ಲ, ವರಮಹಾಲಕ್ಷ್ಮಿ ಪೂಜೆ ಟೈಮಲ್ಲಿ ಜಸ್ಟ್ ಹಿಂಗೆ ಅಂಟಿಸಿದ್ರು ಆಗುತ್ತೆ. ತುಂಬ ಚೆನ್ನಾಗಿದೆ. ಎಕ್ಸ್ಟ್ರಾ 2 ಕೈ ಕಮಲ ಇಟ್ಕೊಂಡಂಗೂ ಬರುತ್ತೆ. ಎಷ್ಟೇ ವರ್ಷ, ಇದು 3 ವರ್ಷ 4 ವರ್ಷ ವ್ಯಾಲ್ಯೂ ಬರುತ್ತೆ ಇದಕ್ಕೆ. ಒಂದೊಂದು ದಾರ ಕಟ್ಟಿತೀನಿ ಅಂದ್ರೆ ಅದೆಲ್ಲ ಫುಲ್ ಹೋಗ್ಬಿಡುತ್ತೆ ದಾರ. ಅದ್ರ ಬದಲು ನಾವು ಜಸ್ಟ್ ಈ ತರ ಐಡಿಯಾ ಕೊಟ್ಟಿದ್ದ ಮಾಡಿಸ್ಕೊಂಡಿದೀವಿ. ಓಕೆ ಸರ್, ಓಕೆ. ತುಂಬಾ ಚೆನ್ನಾಗಿ ಬಂದಿದೆ. ಹ್ಯಾಂಡ್ಸ್ ಅಷ್ಟೇ ನ್ಯಾಚುರಲ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಹ್ಯಾಂಡ್ಸ್ ಲೆಕ್ ಇದು 1ನೇ ನಂಬರ್, ಇದು 2ನೇ ನಂಬರ್, 3, 4. 4ಅಲ್ಲಿ ಇನ್ನೊಂದು ವೈಟ್ ಬರುತ್ತೆ, ಅದು ಕೂಡ ಇದೆ, ಇನ್ನು ವೈಟ್ ಇಲ್ಲ, ಅದಕ್ಕೋಸ್ಕರ. ಓಕೆ ಸರ್. ಸೈಜಸ್ ಮೇಲೆ ಅಮೌಂಟು ಇನ್ನು ಜಂಬು ಬೇರೆ ಸಿಗುತ್ತೆ, ಇನ್ನು ತುಂಬಾ ದೊಡ್ಡ ಸೈಜ್ ಅಲ್ಲೂ ಸಿಗುತ್ತೆ. ಇದು ಅವಾಗಲೇ ತೋರಿಸಿದ್ವು ಇನ್ನೊಂದು ವಿಡಿಯೋದಲ್ಲಿ ಸ್ಟ್ರೈಟ್ ಲೆಂತ್ ಸ್ಟ್ರೈಟ್ ಲೆಗ್ ಹ್ಯಾಂಡ್ಸ್ ಲೆಗ್ ಬರುತ್ತೆ. ಈಗ ಒಬ್ಬೊಬ್ಬರಿಗೆ ಏನಂತಾರೆ ಮರ್ಚಿರೋದು ಬೇಕು ಅಂತಾರಲ್ಲ, ಲೆಗ್ ಸ್ವಲ್ಪ ಮರ್ಚಿರೋದು ಬರುತ್ತೆ ಫೋಲ್ಡಿಂಗ್ ಅಲ್ಲ. ನಿಮ್ಗೆ ಹೆಂಗ್ ಬೇಕಾದ್ರೂ ನೀವು ಬೆಂಡ್ ಮಾಡ್ಕೊಬೋದು, ನೀವು ಅಡ್ಜಸ್ಟ್ ಮಾಡ್ಕೊಬೋದು, ಎಷ್ಟು ಬೇಕೋ ಅಷ್ಟು ಕೆಳಗೆ ಇಟ್ಕೊಬೋದು. ಇದ್ರಲ್ಲಿ ಒಂದು ಫೆಸಿಲಿಟೀಸ್ ಬರೋದ್ರಲ್ಲ ಹ್ಯಾಂಡ್ಸ್ ಲೆಕ್ಕ. ಇದು ಜಂಬು ಬರುತ್ತೆ, ಇದು ಸ್ವಲ್ಪ ಸ್ಮಾಲ್ ಬರ್ತಾ ಇರಲ್ಲ. ಓಕೆ ಸರ್, 2 ಸೈಜ್ ಅಲ್ಲಿ ಇದೆ. ಇದು 4 ಹ್ಯಾಂಡ್ಸ್ ಲೆಕ್ಕ ಇದು ಬರುತ್ತೆ. ಓಕೆ ಸರ್. ಇದು ಈ ತರ ಸಿಟ್ಟಿಂಗ್ ಬರುತ್ತೆ, ನಿಮ್ಗೆ ಏನು ಕಟ್ಟಂಗಿಲ್ಲ, ಬೇಕಾದ್ರೆ ಅವರೇ ಫಿಕ್ಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ನೀವು ಲೇಸ್ ಹಾಕೊಂಡು ಕಟ್ಕೊಬೇಕು, ಬಿದ್ದಿಗೆ ದಾರ ಹಾಕಿ ಕಟ್ಕೊಳ್ಳೋದು. 4 ಹ್ಯಾಂಡ್ಸ್ ಬಂದಿದೆ, ಅದಕ್ಕೆ ನೀವು ಕಮಲ ಸಿಗಿಸ್ಕೋಬಹುದು. ಹಾಗೆ ಕೈ ಕೂಡ ಅಲಂಕಾರ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇದು ಪಿಂಕ್ ಕಲರ್ ಅಲ್ಲಿ ಬರುತ್ತೆ, ಈ ಚಕ್ರ ಬರುತ್ತಲ್ಲ, ಅರ್ಧ ಚಕ್ರದಲ್ಲೇ ಸ್ವಲ್ಪ ಇದು ಮಾಡ್ಕೊಂಡಿದ್ದೀವಿ. ರೆಡಿ ಜಸ್ಟ್ ಫಿಕ್ಸಬಲ್ ಮಾಡ್ಕೊಳ್ಳೋದು. ಇದು ನಿಮಗೆ ಲೇಸ್ ಬೇಕಾದ್ರೆ ಲೇಸ್ ಹಿಂದೆಗಡೆ ಇರುತ್ತೆ. ನಿಮಗೆ 1 ಫೀಟ್, ಇದು 1.5 ಫೀಟ್, ಇನ್ನೊಂದು 2 ಫೀಟ್ ಒಂದು ಬರ್ತಾ ಇರುತ್ತೆ. ಬೇಕಾದ್ರೆ ಯಾವ ಕಲರ್ ಬೇಕಾದ್ರೂ ಆ ಕಲರ್ ಅವೈಲೇಬಲ್ ಸಿಗುತ್ತೆ. 4 ಕಲರ್ ಸಿಗುತ್ತೆ ಅದರಲ್ಲಿ, ಗ್ರೀನ್, ಮರೂನ್, ಬ್ಲೂ. ಓಕೆ ಸರ್, 3 ಸೈಜ್ ಅಲ್ಲಿ ಇದೆ. ತೋಮಾಲೆ ವರಮಹಾಲಕ್ಷ್ಮಿ ಹಿಂದೆಗಡೆ ಕಟ್ಟೋದಕ್ಕೆ. ಇದು ಫಸ್ಟ್ ವೇರಿಯೇಷನ್ ಇರಲ್ಲ, ಕೊಡ್ತೀನಿ ನಿಮಗೆ. ಇದು ಸ್ಪೆಷಲ್ ತೋಮಾಲೆ. ಇದು ನಾವು ಬೇಕಾದ್ರೆ ಯಾವ್ದು ಬೇಕಾದ್ರೆ 5 ಕಲರ್ ಸಿಗುತ್ತೆ, 2 ವೇರಿಯೇಷನ್ ಬರುತ್ತೆ ಇರಲ್ಲ, 2 ಸೈಜ್ ಅಲ್ಲಿ ಇದೆ. ಹಾಗೆ 5 ಕಲರ್ಸ್ ಅಲ್ಲಿ ನಿಮಗೆ ಸಿಗುತ್ತೆ. ತೋಮಾಲೆ ವರಮಹಾಲಕ್ಷ್ಮಿ ಹಿಂಭಾಗದಲ್ಲಿ ಕಟ್ಟೋದಕ್ಕೆ ವೆಲ್ವೆಟ್ ಸ್ಪೆಷಲ್ ಇದಲ್ಲ, ವೆಲ್ವೆಟ್ ಸ್ಪೆಷಲ್. ಇದು ಕಾಯಿ ಕಟ್ಟೋದಕ್ಕೆ ಇದು ಹೊಸ ಲಾಸ್ಟ್ ಇಯರ್ ಬಂದಿದೆ. ಮಾಮೂಲಿ ಇನ್ನೊಂದು ಬರುತ್ತೆ, ಈ ಕಾಯಿ ತ್ರಿಶೂಲ ಬರುತ್ತೆ, ಪ್ಲೈನ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಕಬ್ಬಿಣದಲ್ಲಿ ಬರುತ್ತೆ, ಅದು ಅವೈಲೇಬಲ್ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಾಯಿಗೆ ಜಸ್ಟ್ ಈಗ ಇಡೋದು, ಹೂ ಹಾಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಇದು ಕಾಯಿಗೆ ಚುಚ್ಚೋದು. ಲಕ್ಷ್ಮಿಗೆ ಹಾಕೋದಿಕ್ಕೆ ಜಡೆಗಳನ್ನ ನೋಡ್ತಾ ಇದ್ದೀರಾ. 3 ಬಿಲ್ಲೆದು ಸಿಗುತ್ತೆ, ಹಾಗೆ 9 ಬಿಲ್ಲೆಗಳದ್ದು ಸಿಗುತ್ತೆ. 60 ರೂಪಾಯಿಂದ ನಿಮ್ಗೆ ಸ್ಟಾರ್ಟ್ ಆದ್ರೆ 300, 350 ರೂಪಾಯಿವರೆಗೂ ಲಕ್ಷ್ಮಿಗೆ ಹಾಕೋದಿಕ್ಕೆ ಜಡೆಗಳು ಸಿಗುತ್ತೆ. ತುಂಬಾನೇ ಚೆನ್ನಾಗಿದೆ. ಈಗ ನಾನು ತೋರಿಸ್ತಾ ಇರೋದು ಸ್ಯಾಂಪಲ್ ಅಷ್ಟೇ. ಶಾಪಿಗೆ ಬಂದ್ರೆ ನಿಮ್ಗೆ ತುಂಬಾನೇ ಕಲೆಕ್ಷನ್ಸ್ಗಳು, ಡಿಸೈನ್ಸ್ಗಳು, ಪ್ಯಾಟರ್ನ್ಗಳು ಸಿಗ್ತಾ ಹೋಗುತ್ತೆ. ಮೆಟಲ್ ಫೇಸ್ಗೆ ಡೆಕೋರೇಷನ್ ಬೇಕು ಅಂತಾರಲ್ಲ, ಕಮ್ಮಿಗೆ ಬೇಕು ಅಂದ್ರೆ ಚೀಪ್ ಆಗಿ ಸಿಗುತ್ತೆ ನಿಮ್ಗೆ. ವೈಟ್ ಮೆಟಲ್ ಇದು, ಅದಕ್ಕೆ ಡೆಕೋರೇಷನ್ ಮಾಡಿದ್ದಾರೆ. ವಿತ್ ಬಾಕ್ಸಸ್ ಸೇರ್ ಬರುತ್ತೆ. ವೈಟ್ ಮೆಟಲ್ಗೆ ಡೆಕೋರೇಷನ್ ಮಾಡಿರೋದು. ರೆಡಿ ವರಮಹಾಲಕ್ಷ್ಮಿ ಡಾಲ್ಸ್. ಏನ್ ಸೈಜ್ ಸರ್? ಮೇಡಮ್ ಇದರಲ್ಲಿ 4 ಸೈಜ್ ಬರುತ್ತೆ ಇರಲ್ಲ, 4 ಸೈಜಸ್ ಇದೆ. ಕಲರ್ಸ್ ಇದೆ. ಕಲರ್ಸ್ ಸರ್ ಒಂದು 5 ಕಲರ್ಸ್ ಸಿಗುತ್ತೆ. 5 ಕಲರ್ಸ್ ಇದೆ. ಹಾಗೆ ಕ್ಲಾತ್ ಚೇಂಜ್ ಮಾಡಿದ್ದಾರೆ ಅಲ್ವಾ ಲಾಸ್ಟ್ ಟೈಮ್ಗೂ. ತುಂಬ ಚೆನ್ನಾಗಿದೆ ಕ್ಲಾತ್ಸ್ ಎಲ್ಲ.
ಇದೆಲ್ಲ ಬಿಗ್ ಸೈಜ್. ಇನ್ನು ಜಂಬು ಬೇಕಾದ್ರೆ ಜಂಬು ಸಿಗುತ್ತೆ. ಹಾಂ, ಇನ್ನೂ ದೊಡ್ಡ ಸೈಜ್ ಬೇಕಿದ್ರೆ ಸಿಗುತ್ತೆ. ಇದೆಲ್ಲ ಸ್ಯಾಂಪಲ್, ನೀವು ಬಂದು ಶಾಪಲ್ಲಿ ವಿಚಾರಿಸಿದ್ರೆ ಪ್ರೈಸು ಹಾಗೆ ಇನ್ನೂ ಡಿಸೈನ್ಸ್ ಎಲ್ಲ ತೋರಿಸ್ತಾರೆ ನಿಮಗೆ. ಥರ್ಮಾಕೋಲ್ ಅಂತ ಇದು. ನಾವು ಎಷ್ಟೇ ಒಂದು 60 kg ತೂಕ ಆಗಿದ್ರು ಏನಾಗದ, ಎಷ್ಟೇ ಗುದ್ದಿದ್ರು ಏನೇ ಮಾಡಿದ್ರು ಹಂಗೆ ಇರುತ್ತೆ. ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ನೀವು ಎಲ್ಲಿ ಬೇಕಾದ್ರೂ ನೀವು ಕ್ಯಾರಿ ಮಾಡ್ಕೊಂಡು ತಗೊಂಡೋಗ್ಬೋದು. ಲೈಟ್ ವೆಯ್ಟ್ ಇದೆ, ವೆಯ್ಟ್ ಇದೆ, ಏನು ವೆಯ್ಟ್ ಬರಲ್ಲ ಇರಲ್ಲ. ಓಕೆ. ನೀವು ಇದ್ರಲ್ಲಿ 2 ಸೈಜ್ ಬರುತ್ತೆ, ದೊಡ್ಡದು ಚಿಕ್ಕದು 2 ಬರುತ್ತೆ. ಇದು ಫಸ್ಟ್ ಸೈಜ್, ಇದು 3rd ಸೈಜ್ ಇರಲ್ಲ, ಇನ್ನು 4 ಸೈಜ್ ಇಲ್ಲಿ ಬರುತ್ತೆ ಇರಲ್ಲ. ಇದಕ್ಕಿಂತ ಚಿಕ್ಕದು ಬರುತ್ತೆ. ಹೌದು, ಇದಕ್ಕಿಂತ ದೊಡ್ಡದು ಬರುತ್ತೆ. ಇದು ಬಂದು ದೊಡ್ಡ ಸೈಜ್, ಬಿಗ್ ಸೈಜ್. ಮಗು ಎಲ್ಲ ಕೂತ್ಕೊಂಬೋದು, ಆರಾಮಾಗಿ ಕುತ್ಕೊಂಡ್ರೆ ಏನೂ ಆಗೋದಿಲ್ಲ. ಕಲರ್ ಸಿಗುತ್ತೆ ಸರ್ ಇದರಲ್ಲಿ? ಮೇಡಮ್ ಇಲ್ಲ, ಒಂದೇ ಕಲರ್, ಯೆಲ್ಲೋ ಅಂಡ್ ರೆಡ್. ಒಂದೇ ಕಲರ್. 3 ಸೈಜಸ್ ಇದೆ, ರೆಡ್ ಅಂಡ್ ಯೆಲ್ಲೋ ಕಲರ್ ಅಲ್ಲಿ ನಿಮಗೆ ಸಿಗುತ್ತೆ. ನೋಡ್ತಾ ಇದ್ರೆ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದು ಲೋಟಸ್. ಇದು ಪ್ಲೇಟ್ ಕಳಶ ಎಲ್ಲ ಮಾಡೋದಕ್ಕೆ ಅದಕ್ಕೆಲ್ಲ ಇದ್ರಲ್ಲೇ 2 ಕಲರ್ ಬರುತ್ತೆ. ಪಿಂಕ್ ಒಂದು ಬರುತ್ತೆ, ರೆಡ್ ಒಂದು ಬರುತ್ತೆ. ನಿಮ್ಗೆ ಇಲ್ಲಿ ಬ್ಯಾಗು ಪ್ಲೇವುಡ್ ಬರುತ್ತೆ, ಪ್ಲೇವುಡ್ ಕೊಟ್ಟಿದ್ದಾರೆ. ಹಿಂಗೆಲ್ಲ. ಆಮೇಲೆ ಬೇಕಾದ್ರೆ ನಿಮ್ಗೆ ಜಸ್ಟ್ ನಾವು ಇದ್ರದ್ದು ಲೀಫ್ ಬೇಕಾದ್ರೆ ನೀವು ಈ ತರ ಕಮಲ ತರನೇ ಮಾಡ್ಕೋಬಹುದು. ಕಮಲ ತರ ರೆಡ್ ಅಂಡ್ ಗ್ರೀನ್. ಇದ್ರಲ್ಲಿ ಕಲರ್ ಕೂಡ ಸಿಗುತ್ತೆ. ರಾಣಿ ಪಿಂಕ್ ಅಂಡ್ ಬ್ಲೂನ ಸರ್, ಗ್ರೀನ್, ರೆಡ್. ತುಂಬಾ ಚೆನ್ನಾಗಿದೆ. ನೀವು ದೇವ್ರ ಮುಂದೆ ಇಡೋದಕ್ಕೂ ಇದೆ, ದೇವ್ರ ಕೂರ್ಸೋದಕ್ಕೂ ಆಗುತ್ತೆ. ಚೆನ್ನಾಗಿದೆ. ಪಿಂಕ್ ಅಂಡ್ ಗ್ರೀನ್. ಇದರಲ್ಲಿ ಇದೊಂದೇ ಸೈಜ್ ಅಲ್ವಾ ಸರ್? ಹೌದು ಮೇಡಮ್, ಇದರಲ್ಲಿ ಒಂದೇ ಸೈಜ್. ಇದೊಂದೇ ಕಲರ್ 2 ಇದೆ. ವಿತ್ ಪಿಲ್ಲೋ ಸ್ಟ್ಯಾಂಡ್ ಕೂಡ ಬರುತ್ತೆ. ಇದಕ್ಕೆ ಏನೇ ಎಷ್ಟೇ ತೂಕ ಮಾಡಿದ್ರು, ಈಗ ಒಬ್ರು ಚಿಕ್ಕ ಪಾಪುಗಳು ಕೂತ್ಕೊಂಡ್ರು ಏನಾಗಲ್ಲ. ಲೈಟ್ ವೇಟ್ ಇದೆ, ಏನು ಇದಾಗಲ್ಲ, ಲೈಟ್ ವೇಟ್ ಇದೆ. ಹಾಗೆ ಇದು ಒಂದೇ ಸೈಜ್ ಸರ್? ಇದ್ರಲ್ಲಿ 2 ಸೈಜ್ ಬರುತ್ತೆ. 2 ಸೈಜ್ ಬರುತ್ತೆ. ಹಾಗೆ ಕಲರ್ಸ್ ಗಳು ಸಿಗುತ್ತೆ. ಸೈಡ್ ಅಲ್ಲಿ 2 ಪಿಲ್ಲೋ ಬರುತ್ತೆ, ಮಧ್ಯದಲ್ಲಿ ನೀವು ವರಮಹಾಲಕ್ಷ್ಮಿ ಕೂರಿಸಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಜಸ್ಟ್ ಹಂಗು ಖಾಲಿ ಇಡಬೇಕು, ಚೆನ್ನಾಗಿ ಕಾಣಿಸಲ್ಲ ಅಂದ್ರೆ ಬೇಕಾದ್ರೆ ನಿಮ್ಮ ಈ ತರ ಮನೇಲಿ ಲಕ್ಷ್ಮಿ ಏನ ಇದ್ರೆ ಈ ತರ ಬೇಕಾದ್ರೆ ಹಿಂಗೆ ಕೂರಿಸ್ಕೊಬಹುದು ಬೇಕಾದ್ರೆ. ಓಕೆ, ಇದು ರೆಡಿ ಲಕ್ಷ್ಮಿ ಡಾಲ್. ಇದನ್ನ ಇಟ್ಟರೆ ಈ ತರ ಕಾಣಿಸುತ್ತೆ. ನೋಡ್ತಾ ಇದ್ದೀರಾ, ಈ ಡಾಲ್ ಇದು ಲಕ್ಷ್ಮಿ. ಇದು ನಿಮ್ಗೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಬೇಕಾದ್ರೆ ಯಾವ್ದು ಏನು ಪಾರ್ಟ್ಸ್ ಏನು ಬಿಚ್ಚೋದಿಲ್ಲ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದು ಇತ್ತಾಳೆ ನಾವು ಕಳಶ ಮಾಡಿರ್ತೀವಿ, ಒಳಗಡೆ ಪ್ಲಾಸ್ಟಿಕ್ ಆ ತರ ಏನು ಮಾಡಲ್ಲ, ಕ್ವಾಲಿಟಿ ಚೆನ್ನಾಗಿ ಹೇಳಿ ಮಾಡಿಸಿರ್ತೀವಿ. ಕೆಳಗಡೆ ಮಣೆ ಹಾಕಿ ಮಾಡಿರೋದು. ಈ ಸಲ ಸ್ಪೆಷಲ್ ಎಡಿಷನ್, ಇದು ಸ್ಪೆಷಲ್ ಆಗಿ ತರಿಸಿರೋದು. ಸೀರೆ ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ಬೇಕು, ಗ್ರ್ಯಾಂಡ್ ಆಗಿದೆ, ಮತ್ತೆ ಕ್ವಾಲಿಟಿ ಇದೆ, ಚೆನ್ನಾಗಿದೆ. ಬಾರ್ಡರ್ಗಳು ಕ್ಲೀನ್ ಆಗಿ ಕಾಣಬೇಕು, ಮತ್ತೆ ಕಾಲು ಮಡ್ಚ್ಕೊಂಡಿರೋ ಹಾಗೆ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಹೊಸ ಡಿಸೈನ್ಸ್ ಗಳು ಬರುತ್ತೆ ಇರಲ್ಲ, ಡಿಸೈನ್ಸ್, ಕಲರ್ಸ್. ಹಾಗೆ ಬಿಗ್ ಸೈಜ್ ಅಲ್ಲಿ ಇದೆ. ಪಿಲ್ಲೋ ಕೂಡ ಬಿಗ್ ಸೈಜ್ ಅಲ್ಲಿ ಇದೆ, ಕಲರ್ಸ್ ಇದೆ. ಪೀಠದಲ್ಲಿ ಕೂರ್ಸಿರೋ ಹಾಗೆ ಕಾಣಿಸುತ್ತೆ. ವರಮಹಾಲಕ್ಷ್ಮಿ ಕ್ಯಾರಿ ಮಾಡಬಹುದು, ಏನೂ ಆಗೋದಿಲ್ಲ. ಲೈಟ್ ವೇಟ್ ಇದೆ, ಚೆನ್ನಾಗಿದೆ. ಕಲರ್ಸ್ ಇದೆ, ನೋಡ್ತಾ ಇದ್ದೀರಾ, ಬ್ಲೂ, ಗ್ರೀನ್, ಪಿಂಕ್. ಸೆಟ್ ಏನು ಬೇಡ ಅಂದ್ರೆ ಬೇಕಾದ್ರೆ ನಿಮ್ಗೆ ಪಿಲ್ಲೋ ಬೇಕಾದ್ರೆ ಸಿಗುತ್ತೆ. ನಿಮ್ಗೆ ಮನೇಲಿ ಕಳಶ ಪಕ್ಕದಲ್ಲಿ ಇಟ್ಕೊಬಹುದು. ಬೇಕಾದ್ರೆ ಪಿಲ್ಲೋ ಎಕ್ಸ್ಟ್ರಾ. ಇದ್ರಲ್ಲಿ 2 ಸೈಜ್ ಬರುತ್ತೆ ಇರಲ್ಲ, 2 ಸೈಜ್. ಹಾಗೆ ಕಲರ್ಸ್ ಕೂಡ 5 ಕಲರ್ ಸಿಗುತ್ತೆ. 5 ಕಲರ್ಸ್ ಬರುತ್ತೆ. ನೆಕ್ಸ್ಟ್ ರೌಂಡ್ ರೋಲ್ ಬರುತ್ತೆ. ನಮಗೆ ಲೆಂತ್ ಬೇಡ ಅಂದ್ರೆ ನಿಮಗೆ ಸುಮ್ಮನೆ ಜಸ್ಟ್ ಮಧ್ಯದಲ್ಲಿ ಒಂದು ಕಳಸದ ಪಕ್ಕದಲ್ಲಿ ಇಟ್ಕೊಬಹುದು ಬೇಕಾದ್ರೆ. ಇದ್ರಲ್ಲಿ 2 ಸೈಜ್ ಬರುತ್ತೆ ಇರಲ್ಲ. ಇದು ಸೈಡ್ ಪಿಲ್ಲೋಸೆ ಪೇರ್ ಬರುತ್ತೆ. 2 ಕಲರ್ ಮತ್ತೆ 2 ಸೈಜ್ ಬರುತ್ತೆ. ಎಷ್ಟೇ ಏನೇ ಹೊಡೆದ್ರು ಏನಾಗೋದಿಲ್ಲ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದಕ್ಕೆ ಕ್ಯಾರಿ ಮಾಡ್ಕೊಂಡು ಬೇಕಾದ್ರೆ. ವರಮಹಾಲಕ್ಷ್ಮಿ ಕಳ್ಸೋದಕ್ಕೆ ಅಕಸ್ಮಾತ್ ಸೀರೆ ಉಡ್ಸೋದಕ್ಕೆ ಬರಲ್ಲ ಅಂತಾರಲ್ಲ, ರೆಡಿಮೇಡ್ ಫ್ರಾಕ್ ತರ ಬರುತ್ತೆ, ಅವರು ಇದು ಮಾಡ್ಕೋಬಹುದು. 1ನೇ ನಂಬರ್ ಇಂದ ಹಿಡಿದು 18, 24ನೇ ನಂಬರ್ ತನಕ ಸಿಗುತ್ತೆ. ಇದು ದೊಡ್ಡ ಸೈಜ್, ಇದೇ ದೊಡ್ಡ ಸೈಜ್. ಇನ್ನು ಚಿಕ್ಕ ಸೈಜ್ ಎಲ್ಲ ಬರುತ್ತೆ. 60 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ನಿಮಗೆ 3000 ರೂಪಾಯಿ ತನಕ ಸಿಗುತ್ತೆ ಬಟ್ಟೆ ಕ್ಲಾತ್. ನೀವು ಜಸ್ಟ್ ಕಳ್ಸಕ್ಕೆ ಕಟ್ಕೊಳ್ಳೋದು, ದಾರ ಕೊಟ್ಟಿರ್ತಾರೆ, ಕಟ್ಕೊಳ್ಳೋದು. ಬ್ಯಾಕ್ ಲೆಂತ್ ಇರುತ್ತೆ, ಥ್ರೆಡ್ ಕೊಟ್ಟಿರ್ತಾರೆ, ಅದನ್ನ ಕಟ್ಕೊಳ್ಳೋದು ಈಸಿಯಾಗಿ. ವರಮಹಾಲಕ್ಷ್ಮಿಗೆ ಡ್ರೆಸ್ ಹಾಕ್ತೀವಿ. ಇದು ಜಿಕ್ ಮೆಟಲ್ ಅಂತ ಬರುತ್ತೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಏನೇ ಕಪ್ಪಾಗೋದಿಲ್ಲ. ಹೌದು, ನೀವು ಒಂದು ಡ್ರಾಪ್ ಒಂಚೂರು ಎಲ್ಲ ವಾಶ್ ಮಾಡ್ಬೇಕಂದ್ರೆ ಒಂಚೂರು ಡ್ರಾಪ್ ಇರಬಾರ್ದು. ಅದ್ಮೇಲೆ ಅಂದ್ರೆ ವಾಶ್ ಮಾಡಾದ್ಮೇಲೆ ನೀಟಾಗಿ ರಬ್ ಮಾಡಿ ಇಡಬೇಕು, ಒರೆಸ್ಕೊಂಡು ಇಟ್ಕೊಂಡ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಹೆವಿ ಇದೆ, 3 ಸೈಜ್ ಬರುತ್ತೆ. 3 ಸೈಜ್ ಬರುತ್ತೆ. ಎಲಿಫೆಂಟ್ ಇನ್ನು ಸ್ಮಾಲ್ ಬರುತ್ತೆ, ಸ್ಮಾಲ್ ಬೇಕಾದ್ರೆ ಅವೈಲೇಬಲ್ ಸಿಗುತ್ತೆ. ಇನ್ನು ಒಂದು ಸೈಜ್ ಸ್ಮಾಲ್ ಅಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ ಏನು ಪ್ರೈಸ್ ಇಂದ ಶುರು ಆಗ್ಬೋದು? 850 ಇಂದ ಸ್ಟಾರ್ಟ್ ಆಗುತ್ತೆ. ಸ್ಮಾಲ್, ಅದು ವೆರಿ ಸ್ಮಾಲ್, ಅದು ಸ್ಮಾಲ್. ಎಲಿಫೆಂಟ್ ವರಮಹಾಲಕ್ಷ್ಮಿ ನಮ್ಮ ಮನೇಲಿ ಏನೇ ಪೂಜೆ ಮಾಡಿದ್ರು ಹಾಗೆ ಡೆಕೋರೇಟಿವ್ ಪೀಸ್ ಹಾಕಿ ಇಟ್ಕೋಬಹುದು. ತುಂಬಾ ಚೆನ್ನಾಗಿದೆ.
ಇದು ವರಮಹಾಲಕ್ಷ್ಮಿ ಕಳಶ ಇದು ಮಾಡಿರ್ತಾರಲ್ಲ ಅದಕ್ಕೆ ತಲೆ ತೆಂಗಿನಕಾಯಿ ಹಿಂದೆ ಹಾಕ್ತಾರಲ್ಲ ಆರ್ಚ್ ಪ್ರಭಾವಳಿ ಇದಕ್ಕೆ. ಪ್ರಭಾವಳಿ ಇದು ಇನ್ನೂ ಸುಮಾರು ಡಿಸೈನ್ಗಳು ಬರುತ್ತೆ. ಇದು ಜಸ್ಟ್ ಅವೈಲೇಬಲ್ ಇದೆ. ಸ್ಯಾಂಪಲ್ ತೋರಿಸ್ತಾ ಇದೀವಿ. ನೀವು ಶಾಪಿಗೆ ಬಂದ್ರೆ ಇನ್ನೂ ವೆರೈಟೀಸ್ ಸಿಗುತ್ತೆ ನಿಮ್ಗೆ. ತೆಂಗಿನಕಾಯಿಗೆ ಚುಚ್ಚೋದಿಕ್ಕೆ ಪ್ರಭಾವಳಿ. ಲಕ್ಷ್ಮೀನಾರಾಯಣ ತರ 2 ದೀಪಕ್ಕೆ ನೀವು ಹಿಂದೆಗಡೆ ಥ್ರೆಡ್ ಕೊಟ್ಟಿರ್ತಾರೆ, ಕಟ್ಕೋಬಹುದು. ಹಿಂದ್ಗಡೆ ಇಲ್ಲಿ ಗೋಲ್ಡನ್ ಥ್ರೆಡ್ ಬರುತ್ತೆ. ಅದನ್ನ 2 ಕಡೆನೂ ಬೇಕಾದ್ರೆ ನಿಮ್ಗೆ ಅಡ್ಜಸ್ಟಬಲ್ ಹೆಂಗಿದೆ ಹಂಗ ಅಡ್ಜಸ್ಟಬಲ್ ಮಾಡ್ಕೊಂಡು ನಮ್ಮ ದೀಪಕ್ಕೆ ಕಟ್ಕೋಬಹುದು. ಇಬ್ರಿಗೂ ಅಷ್ಟೇ 2 ಕಡೆ ಇದು ಬರುತ್ತೆ. ಓಕೆ ಸರ್, ಇದು ಸ್ಪೆಷಲ್ ಆಗಿ ಬಂದಿರೋದು ಈ ಸಲ. ಅದ್ರ ಬದಲು ನೆಕ್ಸ್ಟ್ ಈ ತರ ಒಂದು ಇದು ಬರುತ್ತೆ, ಕಲರ್ ಸಿಗುತ್ತೆ. ನೀವು ಹೂವು ಹಾಕೋಬೇಕು ಅಂದ್ರೆ ಈ ತರ ಡೆಕೋರೇಷನ್ ಮಾಡ್ಕೋಬಹುದು ದೀಪಕ್ಕೆ. ಈ ತರ ಅವೈಲೇಬಲ್ ಸಿಗುತ್ತೆ. ಇದರಲ್ಲಿ ಕಲರ್ಸ್ ಇದೆ, ಕಲರ್ ಫ್ಲವರ್ಸ್ ಸಿಗುತ್ತೆ. ಈಗ ದೀಪಕ್ಕೆ ಹೂವು ಹಾಕೊಳ್ಳೋದಕ್ಕೆ ಆಗೋದಿಲ್ವಲ್ಲ, ಆ ಟೈಮಲ್ಲಿ ಈ ತರ ಡೆಕೋರೇಷನ್ ಮಾಡ್ಕೋಬಹುದು ದೀಪಗಳಿಗೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡ್ತಾ ಇದ್ದೀರಾ ವರಮಹಾಲಕ್ಷ್ಮಿ ಕೂರ್ಸೋದಿಕ್ಕೆ ಸ್ಟ್ಯಾಂಡ್ ಇದು. ಹಾಗೆ ಬಿಂದಿಗೆಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಿಕ್ಕೂ ಕೊಟ್ಟಿದ್ದಾರೆ. ಇದು ಸ್ಪೇರ್ಸ್ ಅನ್ನ ನೋಡ್ತಾ ಇದ್ದೀರಾ. ಹಿಂದೆಗಡೆ ರೌಂಡ್ಗೆ ಆರ್ಚ್ ಬರುತ್ತೆ, ಹಾಗೇನೆ ಹ್ಯಾಂಡ್ಸ್ ಹಾಕೋದಿಕ್ಕೆ ಎಲ್ಲ ಕೂಡ ಬರುತ್ತೆ. ಸ್ಪೇರ್ಸ್ ಇದು ಅವರು ಹಾಕಿ ತೋರಿಸ್ತಾರೆ. ಲೆಗ್ಸ್ ಹೇಗೆ ಕಾಣಿಸುತ್ತೆ ಅಂತ ನೋಡ್ತೀರಾ. ಲಕ್ಷ್ಮಿ ಕೂರ್ಸೋದಿಕ್ಕೆ ಸ್ಟ್ಯಾಂಡ್ ಅನ್ನ ತೋರಿಸ್ದೆ, ಅದನ್ನ ಹೇಗೆಲ್ಲ ಫಿಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಕೂಡ ತೋರಿಸ್ತಿದ್ದಾರೆ. ನೋಡ್ತಾ ಹೋಗಿ ಹೇಗೆಲ್ಲ ಫಿಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಹೌದು, 2 ಬಿಂದಿಗೆ ಇಡ್ತೀರಲ್ಲ, ನಿಮ್ಮ ಬಿಂದಿಗೆ ಯಾವ ಸೈಜಲ್ಲಿದೆ ಆ ಸೈಜ್ಗೆ ಫಿಟ್ ಮಾಡ್ಕೊಳ್ಳೋದು. 2 ಬಿಂದಿಗೆ ಇಟ್ಟಾಗ 2, ಇಲ್ಲಾಂದರೆ 1 ಇಟ್ಕೊಂಡ್ರೆ 1 ಇಟ್ಕೋಬೋದು. 2 ಕೊಟ್ಟಿದ್ದಾರೆ. ಆರ್ಚ್ ಬರುತ್ತೆ, ಬಿಂದಿಗೆಗೆ ಫಿಟ್ಟಿಂಗ್ ಕೊಟ್ಟಿದ್ದಾರೆ, ಹಾಗೆ ಹ್ಯಾಂಡ್ಸಿಗೂ ಕೂಡ ಫಿಟ್ಟಿಂಗ್ ಕೊಟ್ಟಿದ್ದಾರೆ. ನೀವು ಜಸ್ಟ್ ಹ್ಯಾಂಡ್ಸ್ನ ಹಾಕೋಬೋದು. ಈ ಥರ ಕಾಣಿಸುತ್ತೆ. ಕೆಳಗಡೆ ಬಿಂದಿಗೆ ಬರುತ್ತೆ, ಮೇಲೊಂದು ಬಿಂದಿಗೆ ಬರುತ್ತೆ, ಮೇಲ್ಗಡೆ ಹ್ಯಾಂಡ್ಸ್ ಬರುತ್ತೆ. ಹಾಗೆ ಈ ಆರ್ಚ್ಗೆ ನೀವು ಡೆಕೋರೇಷನ್, ಫ್ಲವರ್ ಡೆಕೋರೇಷನ್ ಅನ್ನ ಮಾಡ್ಕೋಬಹುದು. ಈ ತರ ಸ್ಟ್ಯಾಂಡ್ ಇದೆ. ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ನಿಮ್ಮ ಬಿಂದಿಗೆ ಯಾವ ಸೈಜ್ ಇದೆ ಆ ಸೈಜ್ಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಹೋಲ್ಸ್ಗಳನ್ನ ಕೊಟ್ಟಿದ್ದಾರೆ, ಹಾಗೆ ನಟ್ಟೆಲ್ಲ ಕೊಟ್ಟಿರ್ತಾರೆ, ನೀವು ಫಿಟ್ ಮಾಡ್ಕೊಂಡು ಹಾಕೋಬಹುದು. ಇಲ್ಲಿ ಸ್ಟ್ಯಾಂಡ್ ನೋಡ್ತಾ ಇದ್ದೀರಾ, ವರಮಹಾಲಕ್ಷ್ಮಿಯನ್ನ ಇಟ್ಟಿದ್ದಾರಲ್ಲ, ಆ ಸ್ಟ್ಯಾಂಡ್ ಅನ್ನ ಈಗ ಹೇಗೆ ಫಿಟ್ ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸ್ತಾರೆ. 3 ಸ್ಟೆಪ್ ಅಲ್ಲಿ ಸ್ಟ್ಯಾಂಡ್ ಬರುತ್ತೆ. ಇದು ರಿಮೂವಬಲ್. ನಿಮಗೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ನಾವು ಬೋಲ್ಟ್ ಸಿಸ್ಟಮ್ ಇರುತ್ತೆ, ನಾವು ದೇವ್ರ ಕೂರಿಸುವಾಗ ಮಾಡ್ಕೋಬಹುದು. ಸ್ಟ್ಯಾಂಡ್ ಮಾಡ್ಕೊಂಡು ಬೇಡ ಅಂದಾಗ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೋಬಹುದು. ನೋಡ್ತಾ ಇದ್ರೆ ಈ ತರ ಬರುತ್ತೆ. ಇಲ್ಲಿ 2 ಕಡೆಗೂ ಲೆಗ್ಗಳು ಬರುತ್ತೆ. 2 ಕಡೆ ನೀವು ಬರೀ ಸ್ಕ್ರೂ ಹಾಕೊಳ್ಳೋದು ಅಷ್ಟೇ, ಇನ್ನೇನು ಮಾಡಂಗಿಲ್ಲ. ಸ್ಕ್ರೂ ಫಿಟ್ ಮಾಡ್ಕೊಳ್ಳೋದು. ಈ ತರ ಇದೆ ಸ್ಟ್ಯಾಂಡ್. ಈ ತರ ಇದೆ ಸ್ಟ್ಯಾಂಡ್. 2 ಕಡೆ ಲೆಗ್ಸ್ ಬರುತ್ತೆ, 3 ಸ್ಟೆಪ್ಸ್ ಬರುತ್ತೆ. ನಿಮಗೆ ಜೊತೆಗೆ ಈ ವರ್ಷ ಒಂದು ಲಾಂಚ್ ಆಗಿ ಎಕ್ಸ್ಟ್ರಾ ಆಡ್ ಆಗಿದೆ. ಇದರ ಒಂದು ಪ್ರಭಾವಳಿ ನೀವು ಜಸ್ಟ್ ಹಿಂದೆ ಹೆಂಗ್ ಬೇಕಾದ್ರೂ ನೀವು ಇನ್ನು ಕೆಳಗೆ ಮಾಡ್ಕೊಬಹುದು, ಜಾಸ್ತಿ ಬೇಕಾ ಜಾಸ್ತಿ ಅಡ್ಜಸ್ಟ್ ಮಾಡ್ಕೋಬಹುದು. ಇದಕ್ಕೆ ನೀವು ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ಕೋಬಹುದು. ಇದು ದೀಪದಕ್ಕೆ ಲಕ್ಷ್ಮಿ ಕೂರಿಸ್ತಾರಲ್ಲ, ಸೈಡ್ ಮಡಗೋದಕ್ಕೆ ದೀಪ ಸ್ಟ್ಯಾಂಡ್ ಬೇಕು ಹೇಳ್ತಾರಲ್ಲ, ಅದಕ್ಕೆ ನೆಕ್ಸ್ಟ್ ಫಸ್ಟ್ ಇಲ್ಲಿಂದ ಬರುತ್ತೆ, ಆಮೇಲೆ ನೆಕ್ಸ್ಟ್ ಇದು ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇದಕ್ಕೆ ಪ್ಲೈನ್ ಬರುತ್ತೆ, ಇದಕ್ಕೆ ಪಿಕಾಕ್ ಎಲ್ಲ ಮುಂದೆ ಬರುತ್ತೆ, ಇನ್ನೊಂದು ಪಿಕಾಕ್ ಬರುತ್ತೆ, ಇಲ್ಲಿ ಮುಂದೆ ಅಟ್ಯಾಚ್ಮೆಂಟ್ ಬರುತ್ತೆ. ಬಟ್ ಸ್ಟ್ಯಾಂಡ್ ಅದು ಗೋಲ್ಡನ್ ಕೇಳ್ತಾರಲ್ಲ, ಅದಕ್ಕೆ ಅವೈಲೇಬಲ್ ಸಿಗುತ್ತೆ. ಹಾಗೆ ಪಿಕಾಕ್ ಡಿಸೈನ್ಸ್ ಎಲ್ಲ ಬಂದಿದೆ, ಮುಂದೆ ದೀಪ ಇಟ್ಕೊಳ್ಳೋಕೆ ಬಂದಿದೆ. ಇದ್ರಲ್ಲಿ ಪ್ಲೈನ್ ಸಿಗುತ್ತೆ ಅಲ್ವಾ ಸರ್? ಪ್ಲೈನ್ ಬರುತ್ತೆ ಇರಲ್ಲ. ನೀವು ಮುಂಚಿತವಾಗಿ ಹೇಳಿದ್ರೆ ಬೇಕಾದ್ರೆ ಐಟಮ್ಗಳನ್ನ ಬೇಕಾದ್ರೆ ಹಬ್ಬದ ಮುಂಚೆನೆ ಹೇಳಿದ್ರೆ ಬಸ್ಗೆ ಅವೈಲೇಬಲ್ ಮಾಡ್ಕೊಡ್ತೀನಿ ಬೇಕಾದ್ರೆ. ನೀವು ಹಬ್ಬ ಹತ್ರ ಅನ್ನಂಗೆ ಹೇಳಿದ್ರೆ ಅವರು ಕೊರಿಯರ್ ಕೂಡ ಮಾಡ್ಕೊಡ್ತಾರೆ, ಬಸ್ಸಿಗೆ ಹಾಕೊಡ್ತಾರೆ. ನೀವು ಅಲ್ಲಿ ಕಲೆಕ್ಟ್ ಮಾಡ್ಕೋಬಹುದು, ಅದನ್ನ ಅವ್ರು ಪೇ ಮಾಡ್ಬೇಕು. ಬಸ್ಸಿಗೆ ಏನ್ ಚಾರ್ಜಸ್ ಇದೆ ಅದನ್ನ ಅವ್ರು ಪೇ ಮಾಡ್ಕೋಬೇಕು. ಬಸ್ಸಿಗೆ ಹಾಕೊಡ್ತಾರೆ. ನೀವು ಮುಂಚೆನೆ ಹೇಳ್ಬೇಕು. ವಿಡಿಯೋ ಹಾಕಿದ ತಕ್ಷಣನೇ 1 ವೀಕು 10 ಡೇಸ್ ಒಳಗೆ ನೀವು ಹೇಳಿದ್ರೆ, ಆರ್ಡರ್ ಕೊಟ್ರೆ, ನೀವು ಹಬ್ಬ ಹತ್ರ ಬಂದಾಗ ಅವ್ರಿಗೆ ಸೇಲ್ ಎಲ್ಲ ಜಾಸ್ತಿ ಇರುತ್ತೆ, ಹಾಗಾಗಿ ಅವ್ರಿಗೆ ಆಗೋದಿಲ್ಲ. ನೀವು 1 10 ಡೇಸ್, ಈಗ ವಿಡಿಯೋ ನೋಡಿದ ತಕ್ಷಣ 1 10 ಡೇಸ್ ಒಳಗೆ ಹೇಳಿದ್ರೆ ಅವರು ಬಸ್ಸಿಗೆ ಹಾಕೊಡ್ತಾರೆ. ವರಮಹಾಲಕ್ಷ್ಮಿ ಸ್ಟ್ಯಾಂಡ್ ಕಳಶ ಇದಕ್ಕೆ ಬರ್ತಾರಲ್ಲ, ಕಳಶ ಅದು ನೀವು ಅಡ್ಜಸ್ಟಬಲ್ ಮಾಡ್ಕೋಬಹುದು. ಬಿಂದಿಗೆ ಇಡಕ್ಕೆ ನೀವು ಹೈಟ್ ಬೇಕಾದ್ರೆ ಹೈಟ್ ಮಾಡ್ಕೋಬಹುದು, ಡೌನ್ ಬೇಕಾದ್ರೆ ಡೌನ್. ನಮ್ಮ ಬಿಂದಿಗೆ ಯಾವ ಸೈಜ್ ಅಲ್ಲಿ ಇದೆ ಸ್ಕ್ರೂನು ಸಿಗುತ್ತೆ, ಇದಕ್ಕೆ ಸ್ಕ್ರೂಗಳು ಹಾಕೊಡ್ತಾರೆ. ಸೀರೆ ಉಡ್ಸೋದಕ್ಕೆ ಈಸಿ ಆಗುತ್ತೆ ಅಂತ. ಇದರ ಸೈಜ್ ಇದೆಯಾ ಸರ್? ಮೇಡಮ್ ಇನ್ನೊಂದು ದೊಡ್ಡ ಸೈಜ್ ಜಂಪ್ ಸೈಜ್ ಬರುತ್ತೆ, ಇನ್ನು ದೊಡ್ಡ ಸೈಜ್ ದೊಂದು ಬರುತ್ತೆ. ಹೌದು, ಎಲ್ಲ ಇಡೋದಿತ್ತಲ್ಲ, ಆ ಕಡೆ ನಿಮಗೆ ದೀಪ ಬೇಕಾದ್ರೆ ದೀಪ ಇಟ್ಕೊಬಹುದು, ಬೇಕಾದ್ರೆ ಶೋ ಮಾಡ್ಕೊಬಹುದು. ಈ ಕಡೆ ರೈಟ್ ಲೆಫ್ಟ್ ಪಿಕಾಕ್ ಬರುತ್ತೆ, ಕಲರ್ ಪಿಕಾಕ್ ಅಲ್ಲಿ ಬರುತ್ತೆ. ಇದು ಮೀಡಿಯಂ ಸೈಜ್. ಇದು ಇನ್ನು ದೊಡ್ಡದು ಬೇಕಾದ್ರೆ ದೊಡ್ಡದು ಬರುತ್ತೆ. 9 ಸ್ಟೆಪ್, ಈಗ 5 ಸ್ಟೆಪ್ ದೀಪ ಇಟ್ಕೋಬಹುದು. ಪಿಕಾಕ್ ಇದೆ, ತುಂಬಾನೇ ಡೆಕೋರೇಟಿವ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಲ್ಟಿ ಕಲರ್ ಬೇಕಾ ಮಲ್ಟಿ ಕಲರ್ ಸಿಗುತ್ತೆ, ಗೋಲ್ಡ್ ಕಲರ್ ಬೇಕಾ ಬರೀ ಗೋಲ್ಡ್, ಫುಲ್ ಗೋಲ್ಡ್ ಬೇಕಿದ್ರೆ ಗೋಲ್ಡ್ ಸಿಗುತ್ತೆ. ಓಕೆ ಸರ್.
ಇದು ಅದರಲ್ಲೇ 9 ದೀಪಗಳು ಇಟ್ಕೋಬಹುದು. ತುಂಬಾನೇ ಗ್ರ್ಯಾಂಡ್ ಆಗಿದೆ, ತುಂಬಾ ಚೆನ್ನಾಗಿದೆ, ಮಲ್ಟಿ ಕಲರ್ ಅಲ್ಲಿ ಇದೆ. ಪಿಕಾಕ್ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ನಾವು ಸ್ಯಾಂಪಲ್ಸ್ ತೋರಿಸ್ತಾ ಇದೀವಿ, ನೀವು ಇಲ್ಲಿ ಬಂದು ಶಾಪಲ್ಲೇ ಕಾಂಟ್ಯಾಕ್ಟ್ ಮಾಡಿ ನೋಡಿ. ವಿಡಿಯೋ ನೋಡಿ ಬೇಕಾದ್ರೆ ಆನ್ಲೈನ್ ಬೇಕಾದ್ರೆ ಅವ್ರದ್ದು ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕೊರಿಯರ್ ಕೂಡ ಮಾಡಿಕೊಡ್ತಾರೆ. ತುಂಬಾ ದೊಡ್ಡದಿದೆ, ಇನ್ನೊಂದು ಸ್ವಲ್ಪ ಚಿಕ್ಕದೊಂದು ಬರುತ್ತೆ. ದೊಡ್ಡದು ಪ್ರಭಾವಳಿ ಆರ್ಚ್ ಇದು, ಮಲ್ಟಿ ಕಲರಲ್ಲಿ ಇದೆ. ಸೈಡಲ್ಲಿ ಪಿಕಾಕ್ ಇದೆ, ಮಧ್ಯದಲ್ಲಿ ಲಕ್ಷ್ಮಿ ಇದೆ. ತುಂಬಾ ದೊಡ್ಡ ಸೈಜ್ ಅಲ್ಲಿ ಇದೆ. ಇದರಲ್ಲಿ ಇನ್ನೊಂದು ಸೈಜ್, ಚಿಕ್ಕ ಸೈಜ್ ಕೂಡ ಸಿಗುತ್ತೆ. ಅದು ಬೇಡ ಅಂದ್ರೆ ನೆಕ್ಸ್ಟ್ ಇದೇ ತರನೇ ಇದು ಫುಲ್ ಸ್ಟಿಚಬಲ್ ಇದು ಬರುತ್ತೆ. ಇದು ಓಪನ್ ಇದೆ, ಕ್ಲೋಸ್ ಮಾಡೋಕ್ಕಾಗಲ್ಲ. ಇನ್ನೊಂದು ಬರುತ್ತೆ, ಕ್ಲೋಸ್ ಬರುತ್ತೆ. ಇದು ಫುಲ್ ಕ್ಲೋಸ್ ಮಾಡೋದು, ಫುಲ್ ಕ್ಲೋಸ್ ಆಗುತ್ತೆ. ರಂಗೋಲಿ ತರ ಮಧ್ಯದಲ್ಲೂ ಇಡಬಹುದು ಬೇಕಾದ್ರೆ. ಇದು ನೀವು ದೀಪನೂ ಹಚ್ಕೊಬಹುದು, ಬೇಕಾದ್ರೆ ನೀವು ರಂಗೋಲಿ ಡಿಸೈನ್ ಮಧ್ಯಕ್ಕೂ ಇಟ್ಕೊಬಹುದು. ಬೇಕಾದ್ರೆ ರಂಗೋಲಿ ಡಿಸೈನ್ ಮಧ್ಯ ದೀಪ ಇಟ್ಕೋಬಹುದು. ತುಂಬಾ ಚೆನ್ನಾಗಿದೆ. ಇದು ಬಾಳೆಗೊನೆ ಅಂತ, ಇದರಲ್ಲಿ ತುಂಬಾ ಇನ್ನೊಂದು ಚಿಕ್ಕದೆಲ್ಲ ಬರುತ್ತೆ, ಅದು ತುಂಬಾ ಚೆನ್ನಾಗಿ ಕಾಣಲ್ಲ. ಇದು ತುಂಬಾ ಬಾಳೆಗೊನೆ ಜೇಗ ಹಾಕಿದ್ರು ರಿಯಲ್ ತರನೇ ಕಾಣುತ್ತೆ. ನೀವು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಚೆನ್ನಾಗಿದೆ. ಮೀಡಿಯಂ ಸೈಜ್ ಬಾಳೆಗೊನೆ ಹೇಗಿದೆ 7 ಲೈನ್ಸ್ ಬರುತ್ತೆ. ಮೀಡಿಯಂ ಸೈಜ್ ಬಾಳೆಗೊನೆಗೆ ಬೇಕಾದ್ರೆ ನೀವು ಒರಿಜಿನಲ್ ಬಾಳೆಗೊನೆಗೆ ಲೀಫ್ ಇದು ಹ್ಯಾಂಗ್ ಮಾಡ್ಕೊಳ್ಳೋದು, ಬಾಳೆ ಕಂದಿಗೆ ಕಟ್ಕೊಳ್ಳೋದು. ಇದು ನಿಮ್ಗೆ ಕಳ್ಸಕ್ಕೆ ಚಿಕ್ಕ ಚಿಕ್ಕ ದಿಂಡು ಬೇಕಂದ್ರೆ ದಿಂಡು ಹಾಕೊಂಬೋದು ಬೇಕಾದ್ರೆ. ಇದ್ರಲ್ಲ ರೆಡ್, ಗ್ರೀನು ಮತ್ತೆ ಕನಕಾಂಬ್ರ ಆ ತರ ಎಲ್ಲ ಬರುತ್ತೆ ಇದ್ರಲ್ಲಿ, ಕಲರ್ಸ್ ಅಲ್ಲಿ. ಇದು ಬಂದು ತೋಮಾಲೆ. ಇದು ಹೌದು. ಇದು ಬಂದು ಸಿಂಗಲ್ ಬರುತ್ತಲ್ಲ, ಇದು ಸ್ವಲ್ಪ ನನಗೆ ಹೂನಾರ ತರನೇ ಹೂವನೇ ಬೇಕು, ಮಲ್ಲಿಗೆ ತರ ಅಂತಲ್ಲ, ಅದಕ್ಕೆ ಈ ತರ ಒಂದು ಇದು ಬರುತ್ತೆ. ಓಕೆ ಸರ್, ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ. ಈಗ ಸರಸ್ವತಿ ಪೂಜೆ ಅಂತ ಎಲ್ಲ ಮಾಡ್ತಾರಲ್ಲ, ಇದಕ್ಕೆ ವೀಣೆ ಎಲ್ಲ ಇದು ಮಾಡ್ತಿದೀವಿ. ಸರಸ್ವತಿ ಪೂಜೆಗೆ ಯೂಸ್ ಮಾಡ್ಕೋತಾರೆ ವೀಣೆ. ವರಮಹಾಲಕ್ಷ್ಮಿ ಬ್ಯಾಕ್ ಡ್ರಾಪ್. ವರಮಹಾಲಕ್ಷ್ಮಿಗೆ ಗಣಪತಿ ಕೂರಿಸಿದಾಗ ನಿಮ್ಮನೆ ಪೂಜೆಗೆಲ್ಲ ಬ್ಯಾಕ್ ಡ್ರಾಪ್ ಆಗಿ ಯೂಸ್ ಮಾಡ್ಬೋದು. ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಇದೆಯಾ ಸರ್? ಗಣಪತಿ ಬರುತ್ತೆ, ಶಿವ ಬರುತ್ತೆ, ಮತ್ತೆ ಚಾಮುಂಡೇಶ್ವರಿ ಬರುತ್ತೆ, ಅಷ್ಟಲಕ್ಷ್ಮಿ ಬರುತ್ತೆ, ಗಣಪತಿ ಬರುತ್ತೆ. ಓಕೆ ಸರ್. ಇದು ಅದೇ ಲೀವ್ಸ್ ಎಲ್ಲ ಬರುತ್ತಲ್ಲ, ಬನಾನಾ ಲೀವ್ಸ್, ಅದು ಇದೆ. ಈಗ ನೋಡ್ತಾ ಇರೋದು ವರಮಹಾಲಕ್ಷ್ಮಿ ಸೈಡ್ ಡಾಲ್ಸ್ ಅಂತ ಹೇಳ್ಬೋದು, ವೆಲ್ಕಮ್ ಡಾಲ್ಸ್ ಅಂತ ಹೇಳ್ಬೋದು. ಆ ತರ ಡಾಲ್ಸ್ ಕೂಡ ನಿಮ್ಗೆ ವೆರೈಟಿ ಸಿಗುತ್ತೆ, ತುಂಬಾನೇ ಚೆನ್ನಾಗಿದೆ. ಹಾಗೆ ವರಮಹಾಲಕ್ಷ್ಮಿಗೆ ಏನೆಲ್ಲ ಐಟಮ್ಸ್ ಗಳು ಸಿಗುತ್ತೆ ಅನ್ನೋದನ್ನ ನೋಡಿದೀರಾ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.